ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇದು ನಾವು ರೀಸೆಂಟಾಗಿ ಸಂಡೇ ಪ್ಲ್ಯಾಟ್ಫಾರ್ಮ್ 65ಗೆ ಹೋಗಿದ್ವಿ. ಸೊ ಅಲ್ಲಿ ಇದು ಒಂದೆರಡು ಗ್ಲಿಮ್ಸ್ನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ನಿಮಗೆ ಹೇಳ್ತೀನಿ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಂತ. ಸೊ ಇದು ಪ್ಲ್ಯಾಟ್ಫಾರ್ಮ್ 65 ಅಂತ ಹೇಳಿ ಬೆಂಗಳೂರಲ್ಲಿ 2 ಔಟ್ಲೆಟ್ಸ್ ಇದ್ದಾವೆ. ಟ್ರೈನ್ ಬೇಸ್ಡ್ ಅಂದರೆ ಟ್ರೈನು ಫುಡ್ ಸರ್ವ್ ಮಾಡುತ್ತೆ. ಆ್ಯಂಬಿಯನ್ಸ್ ಎಲ್ಲ ಹೇಳೋ ಮಾತೇ ಇಲ್ಲ, ಪರ್ಫೆಕ್ಟ್ ಆಗಿತ್ತು, ಚೆನ್ನಾಗಿತ್ತು, ಮಕ್ಳಿಗೆ ಇಷ್ಟ ಆಗೋ ಥರ ಇತ್ತು. ಸೊ ನಮ್ಮ ಪಾಪುನು ತುಂಬ ದಿನದಿಂದ ಹೋಗ್ಬೇಕು ಅಂದರೆ ಅವನಿಗೆ ಹೇಳ್ತಾ ಇದ್ವಿ ಹೋಗೋಣ ಅಂತ. ಸೊ ಕರ್ಕೊಂಡು ಹೋಗಿದ್ವಿ, ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಫುಡ್ಗೆ ಬರೋದಾದರೆ ಓಕೆ ಚೆನ್ನಾಗಿತ್ತು. ಗ್ರೇವೀಸ್ ಎಲ್ಲ ಟೇಸ್ಟಿಯಾಗಿತ್ತು. ಮತ್ತು ನಾವು ತೊಗೊಂಡಿದ್ವಿ ಪನ್ನೀರ್ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಪನ್ನೀರ್ 65 ಏನೋ ತೊಗೊಂಡಿದ್ವಿ, ಸಾಗಿ ಥರ ಇತ್ತು. ಉಳಿದಿದ್ದೆಲ್ಲ ಚೆನ್ನಾಗಿತ್ತು. ಬಟ್ ರೋಟೀಸೇ ತುಂಬ ಕಾಸ್ಟ್ಲಿ ಇತ್ತು. 80-90 ರುಪೀಸ್ ಒಂದು ರೊಟ್ಟಿಗೆ, ಅಂದರೆ ಇದು ಬಟರ್ ನಾನ್ ಆ ಥರದ್ದು. ಓವರ್ ಆಲ್ ಇಟ್ ವಾಸ್ ಗುಡ್. ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ, ಎಲ್ಲನೂ 300 ರೇಂಜಲ್ಲೇ ಇತ್ತು ಫುಡ್ ವೆರೈಟೀಸು. ನಾವು 2 ಸ್ಟಾರ್ಟರ್ಸ್ ಏನೋ ತೊಗೊಂಡಿದ್ವಿ, ಆಮೇಲೆ ಕರಿ, ರೋಟಿ ಮತ್ತು ಫ್ರೈಡ್ ರೈಸ್ ಅಂತೆಲ್ಲ ತೊಗೊಂಡಿದ್ವಿ. ಆ್ಯಕ್ಚುಲಿ ನಮಗೆ ನೀವು ಸ್ವಲ್ಪ ಆಫರ್ಸ್ ಎಲ್ಲ ಬೇಕಂದರೆ ನೀವು ಸ್ವಿಗ್ಗಿಯಲ್ಲಿ ಡೈನ್ ಔಟ್ ಅಂತ ಇರುತ್ತೆ, ಅಲ್ಲಿ ಟೇಬಲ್ನ ಪ್ರೀ ಬುಕ್ ಮಾಡ್ಕೋಬೇಕು ಜಸ್ಟ್ 2 hours ಬಿಫೋರ್. ಸೊ ನಿಮಗೆ ಅವಾಗ 25% ಇಲ್ಲ ಒಂದೊಂದು ಸಲ 50% ಆಫರು ಸಿಗುತ್ತೆ ವೀಕ್ ಡೇಸಲ್ಲಿ. ನಾವು ಹೋಗಿರೋದು ವೀಕೆಂಡಲ್ಲಿ, ಸೊ ನಮಗೆ 25% ಇತ್ತು. ಟೋಟಲ್ ಬಿಲ್ಲಲ್ಲಿ 25% ಆಫ್ ಇತ್ತು. ನಾವು ಪ್ರೀ ಬುಕ್ ಮಾಡ್ಕೊಂಡು ಹೋಗಿದ್ವಿ ಸ್ವಿಗ್ಗಿಯಲ್ಲಿ. ಇಲ್ಲ ಅಂದರೆ ಈಸಿ ಡೈನ್ ಔಟ್ ಅಂತ ಇನ್ನೊಂದು ಆ್ಯಪ್ ಇದೆ, ಸೊ ಅದ್ರ ಥ್ರೂನು ನೀವು ಹೋಗ್ಬೋದು. ನೋಡಿ, ಇಲ್ಲಿ ಸ್ಟಾರ್ಟರ್ಸ್ ಎಲ್ಲ ಬರ್ತಾಯಿತ್ತು. ನನ್ನ ಮಗ ಬರೀ ಆ ಟ್ರೈನಲ್ಲೇ ಇತ್ತು, ಅವ್ನ ಕಾನ್ಸಂಟ್ರೇಷನ್. ಏನೂ ತಿಂದಿಲ್ಲ, ಜಸ್ಟ್ 1-2 ಬೇಬಿಕಾರ್ನ್ ಮಂಚೂರಿ ತಿಂದ ಅನಿಸುತ್ತೆ, ಬಿಟ್ಟರೆ ಏನೂ ತಿಂದಿದ್ದಿಲ್ಲ. ಸೊ ನಮ್ಮದು ಓವರ್ ಆಲ್ ಬಿಲ್, ನಾವು 2 ಸ್ಟಾರ್ಟರ್ಸು, 2 ಕರಿ ಮತ್ತು ರೋಟಿ ಮತ್ತು 2 ರೈಸ್ ತೊಗೊಂಡಿದ್ವಿ, 2 ಥರ. ಸೊ ಓವರ್ ಆಲ್ ಆಗಿ 2500 ಏನೋ ಆಗಿತ್ತು. ನಮಗೆ ಡಿಸ್ಕೌಂಟ್ ಎಲ್ಲ ಆಗಿ 2000 ಆಗಿತ್ತು. ಇಟ್ ವಾಸ್ ಗುಡ್. ಅಷ್ಟೇನು ತುಂಬ ಎಕ್ಸ್ಪೆನ್ಸಿವ್ ಅಂತಿಲ್ಲ, ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಗ್ರೇವಿದು, ರೈಸ್ದೆಲ್ಲ ಅಪ್ ಟು ದ ಮಾರ್ಕ್ ಇತ್ತು. ಬಟ್ ಪನ್ನೀರ್ ಅಷ್ಟೇ ಸ್ವಲ್ಪ ಚೆನ್ನಾಗಿರಲಿಲ್ಲ. ಓವರ್ ಆಲ್ ಇಟ್ ವಾಸ್ ಗುಡ್. ಒನ್ ಟೈಮ್ ಯು ಕ್ಯಾನ್ ವಿಸಿಟ್. ತುಂಬ ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇದೆ, ಹೋಗಿ ಬರ್ಬೋದು. ಬಟ್ ಒನ್ ಟೈಮ್ ವಿಸಿಟ್ ಅಂತ ಹೇಳ್ತೀನಿ ಅಷ್ಟೇ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.